ಪತ್ರಕರ್ತರಿಂದ ಸಚಿವರ ಮನೆ ಎದುರು ಧರಣಿ. ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಮನೆ ಮುಂಭಾಗದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಗ್ರಾಮೀಣ ಪತ್ರಕರ್ತರಿಗೂ ಪಾಸ್ ನೀಡುವಂತೆ ಧರಣಿ ನಡೆಸಿದರು. ರಾಜ್ಯ ಸರ್ಕಾರ ಗ್ರಾಮೀಣ ಭಾಗದಲ್ಲಿ ಕಾರ್ಯನಿರ್ವಹಿಸುವ ಪತ್ರಕರ್ತರಿಗೆ ಉಚಿತವಾಗಿ ಬಸ್ ಪಾಸ್ ವಿತರಣೆ ಹಲವಾರು ನಿಬಂಧನೆಗಳನ್ನು ವಿಧಿಸಿದ್ದು, ಇದರಿಂದ ಪತ್ರಕರ್ತರು ಕಾರ್ಯನಿರ್ವಹಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಿಬಂಧನೆಗಳನ್ನು ಸಡಿಲಗೊಳಿಸಿ ಎಲ್ಲ ಪತ್ರಕರ್ತರಿಗೂ ಉಚಿತ ಬಸ್ ಪಾಸ್ ನೀಡಬೇಕು ಅಂತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ಆಗ್ರಹಿಸಿದರು. ಇನ್ನು ಅವರು ಭಾನುವಾರ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅವರ ಮನೆ ಮುಂಭಾಗದಲ್ಲಿ ಮಾತನಾಡಿದರು. ರಾಜ್ಯದಲ್ಲಿ 10,000ಕ್ಕೂ ಹೆಚ್ಚು ಪತ್ರಕರ್ತರು ಕಾರ್ಯನಿರ್ವಹಿಸ್ತಾ ಇದ್ದು, ಸರ್ಕಾರ ಮಾತ್ರ ಕೇವಲ ಆಯ್ದ ಗ್ರಾಮೀಣ ಪತ್ರಕರ್ತರಿಗೆ ಈ ಸೌಲಭ್ಯ ನೀಡತಾ ಇರುವುದು ಸರಿಯಲ್ಲ ಅಂತ ಹೇಳಿದರು. ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅವರಿಗೆ ಮನವಿ ನೀಡಿ ಸರ್ಕಾರದಿಂದ ಆಗಿರುವ ಲೋಪದೋಷವನ್ನು ಸರಿಪಡಿಸುವಂತೆ ಮನವಿ ಮಾಡಿದರು. ಧರಣಿ ಸತ್ಯಾಗ್ರಹದಲ್ಲಿ ತಾಲೂಕು ಅಧ್ಯಕ್ಷ ಜಾಲಿ ಮಂಜುನಾಥ್, ಗೌರವ ಅಧ್ಯಕ್ಷ ಡಿ ವೀರಣ್ಣ, ಜಿಲ್ಲಾ ಅಧ್ಯಕ್ಷ ಅನಂತಮೂರ್ತಿ ನಾಯಕ್, ಜಿಲ್ಲಾ ಕಾರ್ಯದರ್ಶಿ ದ್ಯಾಮರಾಜ್, ಇ ನಾಗರಾಜು, ಸಿಜಿ ಶ್ರೀನಿವಾಸ್ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಮಾರುತಿ ಲಮಾಣಿ. ಇದರಲ್ಲಿ ಸರ್ಕಾರ ಕೊಟ್ಟು ಕೊಡಲಾರಂಗೆ ನಮ್ಮ ಪರಿಸ್ಥಿತಿ ಆಗಿದೆ. ಅದಕ್ಕೆ ದಯಮಾಡಿ ಸರ್ಕಾರಕ್ಕೆ ಹೇಳ್ಬಿಟ್ಟು ಏನಿದೆ ಕಾಯಂ ನೇಮಕಾತಿ ಆದೇಶ ಜೊತೆಗೆ ಮಾಧ್ಯಮ ಕೊಡಿ. ನಮಗೇನಿದ್ದಾವೆ ಪತ್ರಕರ್ತರು ಅಂದರೆ RNI ಅಂದ್ಬಿಟ್ಟು ಡೆಲ್ಲಿಯಿಂದ ಬರ್ತದೆ. ಆಮೇಲೆ ನಮ್ಮ ಸಂಚಿಕೆಗಳು ಏನು ಪ್ರಿಂಟ್ ಆಗ್ತವೆ, ನಮ್ಮದು ನಿರಂತರ ಸಂಚಿಕೆ ಪ್ರಿಂಟ್ ಆಗ್ತವೆ ಅಂತ ಅದನ್ನು ನೋಡಿ. ಇವಾಗ ಏನೇನು ಮಾನದಂಡ ಇದಾವೆ ಎಲ್ಲ ತೊಗೊಳ್ಳಿ, ನಾವು ಆಡಿಟ್ ರಿಪೋರ್ಟ್ ತೊಗೊಳ್ಳಿ, ನಮ್ದು ಏನಿದಾವೆ ಅವನ್ನೆಲ್ಲ ತೊಗೊಂಡ್ಬಿಟ್ಟು ಮಾಡಲಿ, ಅದ್ರ ಬಗ್ಗೆ ಸಂತೋಷ ಇದೆ. ಅದು ಬಿಟ್ಟು ಈ ಥರ ಮಾರಕ ಇರೋಂಥ ಆದೇಶ ಏನಿದೆ ಯಾವ ಪತ್ರಕರ್ತರಿಗೆ ಯೂಸ್ ಆಗಲ್ಲ, ಇದಾಗಲ್ಲ. ಇವತ್ತು ಮಹಿಳೆಯರಿಗೆ ನಾವಿರೋದು ಬರೀ ಕೇವಲ 12,000 ಪತ್ರಕರ್ತರಿಗೆ ಮಾತ್ರ ಈ ಸೌಲಭ್ಯ ಬೇಕು ಸರ್. ಅದು 16,000 ಮಹಿಳೆಯರು ಸರ್. ಮಹಿಳೆಯರು 2.5 ಕೋಟಿ 3.5 ಕೋಟಿ ಅಂತ ನಿನ್ನೆ ಹೇಳಿರೋದು ಸರ್. ಆದರೂ ಅದರಲ್ಲಿ ಮಹಿಳೆಯರಿಗೆ ಫ್ರೀ ಇದೆ ಸರ್. ಪತ್ರಕರ್ತರಿಗೆ ಮಹಿಳೆಯರು ಇದ್ರೂ ಸರ್ ಅವರಿಗೆ ಉಚಿತವಾಗಿ ನಡೀತಾ ಇದೆ ಸರ್. ಅದು ಬಿಟ್ಟು ಜನ, ಅದು ಬಿಟ್ಟು 12,000 ಜನ ಇದ್ದೀವಿ ಸರ್, ಗಂಡಸರು. ಆ 12,000 ಜನಕ್ಕೆ ಇವಾಗೆಲ್ಲ ಸೇರ್ಕೊಂಡ್ಬಿಟ್ರೆ 14 ಕೋಟಿ ಆಗುತ್ತೆ ಸರ್. ಅದು ಆಗ್ಲಾರಂಗೆ ಇವೆಲ್ಲ ಈ ಮಾನದಂಡ ಹಾಕಿದ್ದಾರೆ ಸರ್. ಒಬ್ಬ ಪತ್ರಕರ್ತರಿಗೆ ಮುಟ್ಟಕ್ಕೆ ಸಾಧ್ಯ ಇಲ್ಲ ಸರ್. ಇವತ್ತು ಮಹಿಳೆಯರಿಗೆ ನೋಡಿ ಸರ್, ಬರೀ ಆಧಾರ್ ಕಾರ್ಡ್ ಇದ್ದರೆ ಇಡೀ ರಾಜ್ಯಾದ್ಯಂತ ಓಡಾಡೋಕ್ಕೆ, ನಮಗೆ ಬರೀ ಜಿಲ್ಲಾ ಪೂರ್ತಿ ಓಡಾಡೋಕ್ಕೆ ಇಷ್ಟು ಕಠಿಣ ಮಾನದಂಡ ಬೇಕೆ ಅಂತ ನಮ್ಮದೊಂದು ಪ್ರಶ್ನೆ ಸರ್. ಮಾತಾಡ್ತೀನಿ, ದಯಮಾಡಿ ಸರ್ ಮಾತಾಡ್ತೀನಿ. ಮುಖ್ಯಮಂತ್ರಿಗಳಂತ ಮಾತಾಡ್ತೀನಿ, ನಿಮ್ಮ ಮನವಿ ತಲುಪಿಸ್ತೀನಿ. चंद्रा डिस्कस थैंक यू सर.